ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ನೋಡ್ದ ಸಾಕು ಮಾರಾಯರೆ, ಪಾಪ ಅವರಿಗೆ ಬಿಸ್ನೆಸ್ ಲಾಸ್ ಮಾಡೋದು ಬೇಡ ಅಲ್ಲವಾ. ಬಾಯ್ ಮಾರಾಯರೆ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ನಾವು ಬಂದಿರೋ ಜೀಪ್ಸ್ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಮೇಲೆ ಬಂದುಬಿಟ್ಟಿದ್ದೀರಿ ಇವಾಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಡೇ 2. ಕಳಸದಿಂದ ನಾನೀಗ ಹೊರನಾಡ್ಗೆ ಹೋಗ್ತಾ ಇದ್ದೀನಿ, ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ಲೈಕ್ ಕಳಸದಿಂದ ಹೊರನಾಡ್ಗೆ ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಇದೆ. ಸೊ ಹೋಗಿ ದೇವಿ ದರ್ಶನ ಮಾಡಿಕೊಂಡು ನಮ್ಮ ಮುಂದಿನ ಜರ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ವಿಸಿಟ್ ಮಾಡೋಣ. ಆ್ಯಂಡ್ ರೋಡ್ಸ್ ಎಲ್ಲ ಫುಲ್ ಕರ್ವ್ ರೋಡ್ಸೇ ಇದೆ ಇಲ್ಲಿ ಆ್ಯಕ್ಚುಲಿ. ವಾವ್, ಚೆನ್ನಾಗಿದೆ. ಇಲ್ಲೊಂದು ಬ್ರಿಡ್ಜ್ ಇದೆ, ಚೆನ್ನಾಗಿದೆ ನೋಡಿ. ಹಿಂಗಿದೆ ವ್ಯೂ ಎಲ್ಲ, ಮಾರ್ನಿಂಗ್ ವ್ಯೂ ಹೆಂಗಿದೆ. ನೀರಿನಿಂದ ಫ್ಲೋಟ ಆಗ್ತಿದೆ ಈ ಕಡೆ. ಆ್ಯಂಡ್ ಹಿಂಗೆ ಗೈಸ್, ಹೊರನಾಡು ಎಷ್ಟು ಕ್ಲೀನ್ ಇದೆ ಅಂದರೆ ಟೆಂಪಲ್. ಹೊರನಾಡು ಗೈಸ್, ಹೊರನಾಡು ಟೆಂಪಲ್ಗೆ ಬಂದಿದ್ದೀರಿ. ಎಷ್ಟು ಕ್ಲೀನಾಗಿದೆ ಅಂದರೆ ದೇವಸ್ಥಾನ ಸುತ್ತಮುತ್ತ ಸೀರಿಯಸ್ಲಿ ಸಖತ್ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ಹಿಂಗೆ ಇರ್ಬೇಕು ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲ ಟೆಂಪಲ್ಸ್ ಕಡೆ. ಮೇ ಬಿ ಕ್ಯಾಮ್ರಾ ಒಳಗಡೆ ಅಲ್ಲೋ ಇರಲ್ಲ, ಬಟ್ ನೋಡಿ. ಒಳಗಡೆ ಅಂತೂ ಫುಲ್ಲು ಫ್ರೀ ಇದೆ. ದರ್ಶನಗಂತೂ ನಿಜ ಒಳಗಡೆನೇ ಬಿಡ್ತಾರೆ. ಆಲ್ಮೋಸ್ಟ್ ದೇವಿ ಇಲ್ಲಿ ಅಂದರೆ ನಾವು ಮುಂದೆ ಗರ್ಭಗುಡಿ ಇದೆಯಲ್ವ, ಅಲ್ಲಿ ಮುಂದೆನೇ ಬಿಡ್ತಿದ್ದಾರೆ ದರ್ಶನ ಮಾಡ್ಕೊಳೋದಕ್ಕೆ. ಬಟ್ ಇದು ಬಿಫೋರ್ ಎಲ್ಲ ಜನ ಜಾಸ್ತಿ ಇದ್ದಾಗ ಅಷ್ಟು ಮುಂದೆ ಬಿಡೋಲ್ಲ. ನಾವು ಬೇರೆ ಅರ್ಲಿ ಮಾರ್ನಿಂಗ್ ಬೇರೆ ಬಂದುಬಿಟ್ಟಿದ್ದೀರಿ. ಆಲ್ಮೋಸ್ಟ್ 8:46 ಇವಾಗ ಟೈಮು. 8 o'clock 8:30ಗೆಲ್ಲ ನಾವು ದರ್ಶನಕ್ಕೆ ಹೋಗಿದ್ರಿ. ಸೊ ಜನ ಎಲ್ಲ ಕಮ್ಮಿ ಇದ್ದರು, ಅದಕ್ಕೋಸ್ಕರ ಮುಂದೆನೇ ಬಿಟ್ಟರು. ಒಳ್ಳೆ ದರ್ಶನ ಆಯಿತು, ಸೀರಿಯಸ್ಲಿ ಸಕ್ಕತ್ತಾಗಿತ್ತು ದರ್ಶನ ಮಾತ್ರ. ಆ್ಯಂಡ್ ನಾನು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಅಷ್ಟು ಹತ್ರದಿಂದ ದೇವಿ ನೋಡಿದ್ದು. ಬಟ್ ಇದು ಸೆಕೆಂಡ್ ಟೈಮ್ ನಾನು ಟೆಂಪಲ್ಗೆ ಬಂದಿದ್ದು. ತುಂಬ ಖುಷಿ ಆಯಿತು. ಬೆಳಗ್ಗೆ ಇಂಥ ಒಳ್ಳೆ ಗುಡ್ ವೈಬ್ಸ್ ಬಂದರೆ ನಮಗೂ ಡೇ ಎಲ್ಲ ಚೆನ್ನಾಗಿರುತ್ತೆ. ಅಮ್ಮನದು ಒಂದು ಆಶೀರ್ವಾದನೂ ಸಿಕ್ಕಿದೆ. ನೋಡೋಣ ಮುಂದಿನ ಜರ್ನಿ. ಕುದುರೆಮುಖ ಟ್ರಕ್ಕಿಂಗ್ನ ನಾವು ಕ್ಯಾನ್ಸಲ್ ಮಾಡಿ ಕ್ಯಾತೆ ಮಕ್ಕಿ ಹಿಲ್ಸ್ಗೆ ಹೋಗ್ತಾ ಇದ್ದೀರಿ. ಆ್ಯಂಡ್ ನೀವು 1 ಮೆಂಬರ್ಸ್ ಆರ್ 2 ಮೆಂಬರ್ಸ್ ಎಷ್ಟು ಜನ ಬಂದರೂ ಕೂಡ 2000 ಇರುತ್ತೆ. ಬಟ್ ನಾವಿಲ್ಲಿ ಮೇಲೆ ಬಂದು ಹೋಗ್ತಿರೋದಕ್ಕೆ ಅಣ್ಣ ಹತ್ರ ಸ್ವಲ್ಪ ಬೆಗ್ ಮಾಡಿರೋದಕ್ಕೆ ಅಣ್ಣ ನಮಗೆ 1200 ಓಕೆ ಅಂತ ಹೇಳಿದ್ದಾರೆ. ಆ್ಯಂಡ್ ರೋಡ್ಸ್ ಯಾರು ಬೈಕಲ್ಲಿ ಬರಬೇಡಿ, ಬಿಕಾಸ್ ರೋಡ್ಸ್ ತುಂಬ ಕೆಟ್ಟದಾಗಿದೆ. ಆ್ಯಂಡ್ ಜೀಪ್ಸಲ್ಲಿ ಮಾತ್ರ ಜೀಪ್ಸ್ ಮಾತ್ರ ಅಲೋ ಇರೋದಲ್ವಾ ಮೇಲೆಗೆ? ಜೀಪ್ಸ್ ಮಾತ್ರ ಅಲೋ ಇರೋದು, ಬೈಕಲ್ಲಿ ಬಂದರೆ ಅಲೋ ಮಾಡೋದಿಲ್ಲ. ಸೊ ನೋಡಿಕೊಂಡು ಎಲ್ಲ ವಿಚಾರಿಸ್ಕೊಂಡು ಬನ್ನಿ. ಅನ್ನೋದು ಇನ್ಸ್ಟಾ ID ಕ್ಯಾತನಮಕ್ಕಿ ಹಿಲ್ಸ್. ಆ್ಯಂಡ್ ನೋಡಿ ಯಾವ ಥರ ಮಾಡ್ತಾರೆ. ಆ್ಯಕ್ಚುಲಿ ನಾವು ಇಬ್ಬರೇ ಹೋಗ್ತಾ ಇರೋದು ಇದರಲ್ಲಿ.
ಕೆಸರಾಗಿದೆ, ಹೋಗೋದಕ್ಕೆ ಕೂಡ ಕಷ್ಟ ಆಗುತ್ತೆ ಪಾಪ. ಹಂಗೆ ಜಿರ್ರ ಅಂತೆ ಆ್ಯಕ್ಚುಲಿ 2 years ಬ್ಯಾಕು ಮೇಲೆ ಜೀಪ್ ಹೋಗ್ತಾ ಇತ್ತಂತೆ. ಬಟ್ ನಮ್ಮ ಕರ್ಮ ಏನೋ ಇಲ್ಲಿಗೆ ಲಾಸ್ಟು. ಅಬ್ಬಾ ಹೆಂಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಸೀರಿಯಸ್ಲಿ ಹೋಗೋದಿಕ್ಕೆ. ದಟ್ ರಿಯಲ್ ಆಫ್ ರೋಡರ್ 4x4 ನಂಬರ್ 1 ಕ್ವಾಲಿಟಿ ವೆಹಿಕಲ್ ಅದು ಮಹೇಂದ್ರ ಅದು. ಅದೂ ಆಗ್ತಾ ಇಲ್ಲ ಅಂದರೆ ಗೈಸ್ ಆಫ್ ರೋಡಿಂಗ್ ಯಾರಾದರೂ ಬೇಕಂದರೆ ಈ ಅಣ್ಣನ ಕರ್ಕೊಂಡು ಹೋಗ್ರಿ. ಈ ಅಣ್ಣ ಅಂತಲ್ಲ, ಇಲ್ಲಿರೋರು ಎಲ್ರೂ ಕರ್ಕೊಂಡೋಗಿ. ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ನೀಟಾಗಿ ಕರ್ಕೊಂಡು ಬಂದರು ಅಂದರೆ ನಂಗೆ ಭಯ ಆಯಿತು ಒಂದು ಕ್ಷಣ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಲೈಕ್ ಟಕ 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 ಅಂತ ಬ್ರರ್ ಸೌಂಡ್ ಬಂತು, ಭಯನೇ ಆಗ್ಬಿಡ್ತು ನನಗೆ. ಇವಾಗ ನಾವು ಅಲ್ಲಿವರೆಗೂ ಹೋಗಬೇಕು, ನೋಡೋಣ ವ್ಯೂ ಹೆಂಗಿರುತ್ತೆ ಅಂತ. ಎಷ್ಟು ಹಸುಗಳಿದಾವೆಲ್ಲ, ಯಾವುದನ್ನ ಹಸು ಬಂದು ಗುಮ್ 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 ಬಿಟ್ರೆ ರಿಯಲ್ ಫನ್ ಆಫ್ಟರ್ ಲಾಂಗ್ ಟೈಮ್. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ರಿ ಅಂದರೆ ನೆನ್ನೆ ಪ್ಲ್ಯಾನ್ ಎಲ್ಲ ಇದ್ದಿದ್ದು ನಮಗೆ ಕುದುರೆಮುಖದಲ್ಲಿ ಟ್ರಕ್ಕಿಂಗ್ ಮಾಡಬೇಕು ಅಂತ. ಆದರೆ ಲೈಕ್ ಸ್ವಲ್ಪ ಸ್ಮಾಲ್ ಚೇಂಜ್ ಇರಲಿ, ನೆಕ್ಸ್ಟ್ ಟೈಮ್ ಇನ್ನೂ ಗ್ರೂಪ್ ಜೊತೆ ಬಂದಾಗ ಅಲ್ಲೂ ಹೋಗಬೇಕು ಟ್ರಕ್ಕಿಂಗ್ ಅಂತ ಪ್ಲ್ಯಾನ್ ಮಾಡಿದ್ರಿ. ಸೊ ಇವಾಗ ಇದನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದೀರಿ. ಬಟ್ ನನಗೇನೋ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಇಲ್ಲಿ, ಅಥವಾ ಬರ್ತಂತೆ ಆ್ಯಕ್ಚುಲಿ 2000 ಆಲ್ಸೋ ದಟ್ ಈಸ್ ವರ್ತ್ ಅಂತೆ. ಏನು ಗೊತ್ತಾ, ಬರೀ ವಾಟರ್ ಫಾಲ್ ಸೌಂಡೇ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಫುಲ್ ವಾಟರ್ ಫಾಲ್ ಸೌಂಡೇ ಇದೆ ಇಲ್ಲಿ ನಮಗೆ. ವ್ಯೂ ಮಾತ್ರ ಮಸ್ತಾಗಿದೆ. ಓ ಸುತ್ತ ಬೆಟ್ಟ ಏನೂ ಇಲ್ಲ, ಬರೀ ಒಂದು ಫಾಲ್ ಸೌಂಡ್ ಬರ್ತೈತೆ ಅಷ್ಟೇ. ಆಕಾಶದ ಮೇಲೆ ಇದ್ದೀನಿ ನಾನು ಆಲ್ಮೋಸ್ಟ್. ಇವಾಗ ಹಸು ಮಾತ್ರ ಹಿಂಗೆ ಬರ್ತೈತೆ, ಏನೂ ತೊಂದರೆ ಮಾಡಿಲ್ಲ ಅಂದರೆ ಪರವಾಗಿಲ್ಲ. ಅದಕ್ಕೆ ಕೊಂಬುಗಳು ಮಾತ್ರ ಇಷ್ಟಿಷ್ಟುದ ಇದೆ. ನಮ್ಮ ಅಕ್ಕ ವಿಡಿಯೋ ಕಾಲಲ್ಲಿ ಫುಲ್ಲು ಜೆಲಸ್. ನನ್ನ ತೋರಿಸು. ಅವಳು ಆ್ಯಕ್ಚುಲಿ ಬರ್ತೀನಿ ಅಂದ್ಕೊಂಡು ಬಂದಿಲ್ಲ. ಇವಾಗ ವಿಡಿಯೋ ಕಾಲ್ ಮಾಡಿ ಅಯ್ಯೋ ನಾನು ಬರಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ. ಅದು ಹೋಗ್ತಾ ಇಲ್ಲ, ಇದು ಬೇರೆ. ನಾನು ಹೇಳಿದಲ್ಲ ನಿನ್ನ ಜೊತೆ ಹೋಗ್ತೀನಿ ಅಂತ, ಇದು ಬೇರೆ. ಓಕೆ ಖುಷಿ. ಎಂತ ಮಾಡೋದು ಇವಾಗ, ಏನು ಮಾಡಲ್ಲ ಅಂದ್ಕೊತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ನೋಡ್ದ ಶಿವಪ್ಪನ ಹೆಸರು ಹೇಳಿದರೆ ಯಾರೇನು ಮಾಡಲ್ಲ. ಅದಕ್ಕೆ ಸಾಕ್ಷಿ ಇವಾಗ ನೋಡಿದ್ರಲ್ಲ ಅದೇ. ಆ್ಯಕ್ಚುಲಿ ಅವೇನು ಮಾಡಲ್ಲ, ನಾನು ಸುಮ್ಮನೆ ಹೇಳಿದೆ. ಬಟ್ ಇಟ್ಸ್ ಟ್ರೂ, ಹೌದು ನಿಜ. ನಾನು ಅಮೌಂಟು ಅವ್ರು ಹೇಳ್ದಾಗ ಸ್ವಲ್ಪ ಜಾಸ್ತಿ ಅಂದ್ಕೊಂಡೆ, ಬಟ್ ವರ್ತ್. ನೀವೇನಾದರೂ ಇಲ್ಲಿ ಬಂದರೆ ಡಿಸಪಾಯಿಂಟೇ ಆಗಲ್ಲ. ಆ್ಯಕ್ಚುಲಿ ನೀವು ಯಾವ ಮೌಂಟೇನ್ ಬೇಕಾದರೂ ಹೋಗ್ಬೋದು, ಸುತ್ತ ಇದೆ. ಬಟ್ ಇವ್ರು 1 hour ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. 1 hour ನೀವು ಏನು ಬೇಕಾದರೂ ಮಾಡ್ಬೋದು. 9:30 ಅಂದ್ಕೊಳ್ಳಿ, ನಾವಿಲ್ಲಿ ಬಂದು 9:30ಗೆ, ಇವಾಗ 9:40 ಆಗಿದೆ.
10:30 ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ. ಏನು ಗೊತ್ತಾ, ಗ್ರೂಪ್ ಜೊತೆ ಬಂದರೆ ಆ್ಯಕ್ಚುಲಿ ನಡ್ಕೊಂಡೇ ಬಂದ್ಬಿಡ್ಬೋದು ನಾವು. ಬಟ್ ಫುಲ್ ಕೆಸರು ಇರುತ್ತೆ ಅಲ್ವಾ, ಅಲ್ಲೇ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಎಲ್ಲರೂ ಇದ್ದರೆ ಮಾತಾಡಿಕೊಂಡು ಅಲ್ಲೊಂದು ಟ್ರಕ್ಕಿಂಗ್ ಆಗುತ್ತೆ ಹಂಗೆ ಬಂದರೆ ಅಷ್ಟೇ. ಇಲ್ಲಂತೂ ಪ್ರಾಣಿಗಳಿಗೆ ಊಟಕ್ಕೆ ಏನು ತೊಂದರೆನೇ ಇಲ್ಲ, ಅಷ್ಟು ನೇಚರ್ ಕೊಡ್ತೈತೆ ಇವ್ರಿಗೆ. ಬಟ್ ನಮ್ಮ ಕಡೆನೇ ಸ್ವಲ್ಪ ಏನು ಮಾಡೋದು, ಎಲ್ಲ ಹಸುಗಳನ್ನ ತಂದು ಇಲ್ಲೇ ಬಿಟ್ಬಿಡ್ತೀನಿ. ಫುಲ್ ಬೆಟ್ಟ ಎಲ್ಲ ಮೇದ್ಕೊಂಡು ಹೊಟ್ಟೆ ತುಂಬ ಊಟ ತಿನ್ಕೊಂಡು ಇಲ್ಲೇ ನೀರು ಹರಿತಾ ಇರುತ್ತೆ, ನೀರು ಕುಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಎಲ್ಲ ಕುತ್ಕೊಳೋದಕ್ಕೆಲ್ಲ ಚೇರ್ಸ್ ಇದೆ. ವ್ಯೂ ಪಾಯಿಂಟ್ಗೆ ಅಂತ ಒಂದು ಹಟ್ಟು ಥರ ಕಟ್ಟಿದ್ದಾರೆ ಮರದಲ್ಲಿ. ಇನ್ನೂ ಅಲ್ಲಿವರೆಗೂ ಹೋಗಬೇಕು. ಎಲ್ಲ ಓಕೆ, ನಡ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ. ಸುತ್ತ ನೋಡು, ಏನೂ ಕಾಣಿಸ್ತಿಲ್ಲ ಇವಾಗ, ಕವರ್ಡ್ ವಿತ್ ಸ್ನೋ. ಇಷ್ಟು ಜನ ಇತ್ತಲ್ಲ, ಜನ ಕಮ್ಮಿ ಇದ್ದಾರೆ. ಜನ ಕಮ್ಮಿ ಇದ್ದಷ್ಟು ನೋಡೋಕ್ಕೆ ಚಂದ. ಅಲ್ಲಿಗೆ ಹೋಗಬೇಕು, ಅಲ್ಲೇ ಟಾಪ್ ವ್ಯೂ ಇರೋದು. ಇವಾಗ ಜಾಸ್ತಿ ಗಾಳಿ, ನಾವು ಬಂದಿರೋ ಜೀಪ್ಸ್ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ಮೇಲೆ ಬಂದುಬಿಟ್ಟಿದ್ದೀರಿ. ಇವಾಗ ಮೇಲೆ ಹೋಗಿ ಇವಾಗ ಅಲ್ಲಿ ಒಂದು ಸ್ವಲ್ಪ ಫೋಟೋಶೂಟ್ಸ್ ವೀಡಿಯೋಸ್ ಎಲ್ಲ ನಾವು ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಆ್ಯಂಡ್ ನೀವು ಕೂಡ ಮಿಸ್ ಮಾಡಿದೆ ಈ ವ್ಯೂನ ನೋಡಿ. ಅಲ್ಲಿ ಹೋಗಬೇಕು. ಆ ಅಣ್ಣ ಅವ್ರು ಇಳಿದ್ರೆ ನಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಅವರು ಫೋಟೋಸಲ್ಲಿ ಬ್ಯುಸಿ ಆಗಿದ್ದಾರೆ, ಬ್ಯುಸಿ. ಒಂದು ಗ್ರೂಪಲ್ಲಿ ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು, ನಂತರ ಬಂದರೆ ಸ್ವಲ್ಪ ಕಷ್ಟ. ನಾನು ಒಬ್ಬಳೇ ಬಂದಿದ್ದರೆ ಇನ್ನೂ ಬೋರಿಂಗ್ ಆಗಿಬಿಡ್ತಾಯಿತ್ತು. ನನ್ನ ಜೊತೆ ಒಂದು ಕಾಡು ಕೋತಿ ಇದೆ, ಅದನ್ನು ಕರ್ಕೊಂಡು ಬಂದಿದ್ದೀನಿ. ಅವನ ಜೊತೆ ನಾನೊಂದು ದೊಡ್ಡ ಕೋತಿ, ಇಬ್ಬರು ಸೇರಿ ಕೋತಿಗಳ ಥರ ಆಡ್ತಾಯಿದ್ದೀರಿ. ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೊಂದು ಸ್ಪಾಟ್ ಇದೆ, ಅದ್ರ ಮೇಲೆ ಹತ್ತಿ ಹೆವಿ ಗಾಳಿ ಇದೆ. ಇದೆ ನೋಡಿ, ಇದು ಕಿತ್ತೋಗಿದೆ, ಒಂದೇ ಕೈಯಲ್ಲಿ ಹತ್ತಿ. ಏಯ್, ಕಿತ್ತೋಗಿದೆ ಇದು, ಇಟ್ಕೋ ಅಲ್ಲಿ. ನಾನು ಬರ್ತೀನಿ, ಇಟ್ಕೋ. ಎಲ್ಲ ಸ್ನೋ ಎಲ್ಲ ಕವರ್ ಆಗಿಬಿಟ್ಟಿದೆ. ಸೊ ಏನೂ ಕಾಣಿಸ್ತಿಲ್ಲ, ಸುತ್ತಮುತ್ತ ಇರೋ ಮೌಂಟೇನ್ಸ್ ಕೂಡ ಕಾಣಿಸ್ತಿಲ್ಲ. ಫುಲ್ ಡಾರ್ಕ್ ಆಗಿದೆ, ಕವರ್ಡ್ ವಿತ್ ಸ್ನೋ, ಫುಲ್ ಕವರ್ಡ್ ಸ್ನೋ. ನಡ್ಕೊಂಡು ಹೋಗ್ಬೋದು. ಗೈಸ್, ಟೈಮ್ ಅಪ್. ಇವಾಗ ಹೊರಡುವ ಸಮಯ ಆಗಿದೆ. ಹೋಗೋಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಹೋಗಲೇಬೇಕು. ಸೊ ಇದೇ ಥರ ನ್ಯೂ ಅಡ್ವೆಂಚರ್ಸ್ ಮಾಡ್ತಾನೇ ಇರ್ತೀನಿ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮೌ. ಯಾಕೋ ಗೊತ್ತಿಲ್ಲ, ಓಡೋಯ್ತು. ನಾನು ಬೇರೆ ಊರು ಹುಡುಗಿ ಅಲ್ವಾ, ನಂಬಲ್ಲ ಅದು. ಅವ್ರ ಊರಂದರೆ ನಂಬುತ್ತೆ. ಮೌ ಐ ನನಗೂ ಪರವಾಗಿಲ್ಲ ಗೈಸ್. ಅದರಲ್ಲಿ ಏನಿದೆ, ನಗಿಯುವಂಥದ್ದು ಏನೂ ಇಲ್ಲ.
ಯಪ್ಪ ಸಖತ್ತಾಗಿ ಫಾಲ್ಸ್ ಹತ್ರ ಶೂ ಎಲ್ಲ ನೆಂದೋಗಿದೆ. ತೊಗೊಂಡು ಬಂದಿರೋದೇ ಒಂದು ಶೂ. ಆ ನೆಂದೋಗಿರೋ ಶೂನೇ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಅದರಲ್ಲಿ ಒಂದು 5-6 ಕಲ್ಲುಗಳಿದ್ದಾವೆ. ಕಲ್ಲು ತೆಗಿಯೋಷ್ಟು ಕೂಡ ಪೇಷನ್ಸ್ ಇಲ್ಲ ಇವಾಗ ನನಗೆ. ಡಿಡ್ ಯು ಲೈಕ್ ದ ಪ್ಲೇಸ್ ಮ್ಯಾನ್? ಕನ್ನಡದಲ್ಲಿ ಮಾತಾಡಪ್ಪ. ಜಾಗ ಇಷ್ಟ ಆಯ್ತಾ? ಸಖತ್ತಾಗಿದೆ. ಜೋರಾಗಿ ಹೇಳು. ಸಖತ್ತಾಗಿದೆ. ಓಕೆ, ಸಖತ್ತಾಗಿದೆ ಜಾಗ, ಮಾತ್ರ ಸಖತ್ತಾಗಿದೆ. ಏನು ಗೊತ್ತಾ, ನಾವು ಈ ಥರ ಜಾಗಗಳೆಲ್ಲ ಅಷ್ಟೊಂದು ನೋಡಿಲ್ಲ. ಏನೋ ಅಪರೂಪಕ್ಕೆ ಸಿಕ್ಕಿದಾಗ ಫುಲ್ಲು ಖುಷಿ ಆಗ್ಬಿಡ್ತೀರಿ. ಯಾಕಂದರೆ ಆ ಜೀವನ ನೋಡಿ ಈ ಜೀವನನೇ ಬೇರೆ. ಇಲ್ಲಿ ಲೈಫ್ ಸ್ಟೈಲೇ ಬೇರೆ. ಆ್ಯಕ್ಚುಲಿ ಇಲ್ಲಿರೋ ಲೈಫ್ ಸ್ಟೈಲ್ಸೇ ಡೆಡ್ ಆಪೋಸಿಟ್. ನಮಗಿಂತ ಕಷ್ಟ ಆಗುತ್ತೆ ಈ ಥರ ಲೈಫ್ ಸ್ಟೈಲ್ ಎಲ್ಲ ಲೀಡ್ ಮಾಡೋಕ್ಕೆ ಅಲ್ವಾ. ನೇಚರ್ ಇಷ್ಟಪಡೋರ್ಗೆ ಮಾತ್ರ ಅಂದರೆ ಅವ್ರಿಗೆಲ್ಲ ಕೇಳ್ತೀರಿ, ನೀವು ಹೆಂಗಿರ್ತೀರಾ ಬ್ರೋ, ಇಲ್ಲಿ ಇಷ್ಟು ಮಳೆ ಬರ್ತಾ ಇರುತ್ತೆ, ಯಾವಾಗಲೂ ನಿಮಗೆ ಲೈಕ್ ಅನ್ಕಂಫರ್ಟ್ ಫೀಲ್ ಆಗಲ್ವಾ, ಯಾವಾಗಲೂ ಮಳೆಯಲ್ಲೇ ಇರ್ತೀರಾ ಅಂತ ಅಂದರೆ ಅವ್ರು ಹೇಳೋದು ಒಂದೇ, ಅಯ್ಯೋ ಅಕ್ಕ ಇದೇ ಜೀವನ ಚೆನ್ನಾಗಿದೆ, ಸುಮ್ಮನೆ ಇರ್ರಿ. ನಿಮ್ಮ ಸಿಟಿಯಲ್ಲಿ ಏನು ಕುಯ್ಯೋ ಆರೆನ್ಸು ಟ್ರಾಫಿಕ್ಸು ಆ ಜೀವನ ಇಷ್ಟನ? ಯಾವಾಗ ನೋಡಿದ್ರು ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋದು, ಕೆಲಸ ಮಾಡೋದು, ಬಿಸ್ನೆಸ್ ಮಾಡೋದು, ಇದೇ ನಿಮ್ಮ ಜೀವನಗಳು. ನಾವು ನೋಡಿ ಹೆಂಗಿದೆ ನಮ್ಮ ಜೀವನ ಅಂತ. ಓಕೆ ಗೈಸ್, ನಮ್ಮ ಜೀಪ್ಗೆ ಹೋಗೋಣ ಬೇಗ. ಅಲ್ಲಿದೆ, ಅಲ್ಲಿನ ಇಳ್ಕೊಂಡು ಹೋಗ್ಬೇಕು. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಇಲ್ಲಿ ಬಂದರೆ ಲೈಕ್ ಕುತ್ಕೊಳೋದಕ್ಕೆ ಇದು ಮೇನ್ ಸ್ಪಾಟ್ ಅಂತ ಇದು ಮಾಡಿದ್ದಾರೆ, ಈ ಒಂದು ಹಿಲ್ಲು. ಬಟ್ ನಾವು ಬೇರೆ ಬೇರೆ ಹಿಲ್ಗೂ ಹೋಗ್ಬೋದು ನಡ್ಕೊಂಡು, ಅಷ್ಟು ಫ್ರೀ ಇದೆ ಓಡಾಡೋದಕ್ಕೆ. ಆದರೆ ಇಲ್ಲಿ ಏನಂದರೆ ಜನ ಜಾಸ್ತಿ ಇರ್ತಾರೆ ಅಂತೆಲ್ಲ ಇಲ್ಲಿ ಬರ್ತೀರಿ, ಅಲ್ಲೆಲ್ಲ ಜನನೇ ಇರೋದಿಲ್ಲ ಅಷ್ಟೇ. ಆ್ಯಂಡ್ ಇನ್ನೊಂದು ನನ್ನ ಸಜೆಷನ್ ಎಲ್ಲರಿಗೂ ಏನಂದರೆ, ಫ್ರೆಂಡ್ಸ್ ಒಂದು ಗ್ರೂಪಾಗಿ ಬನ್ನಿ, ಅಟ್ಲೀಸ್ಟ್ ಮಿನಿಮಮ್ 4 ಮೆಂಬರ್ಸ್ ಬನ್ನಿ, ನೀವು ಸಖತ್ ಎಂಜಾಯ್ ಮಾಡ್ಬೋದು. ಬಿಕಾಸ್ ಫ್ರೆಂಡ್ಸ್ ಇದ್ದರೆ ಹೆಂಗೆ ಎಂಜಾಯ್ಮೆಂಟ್ ಮಾಡ್ತೀರಿ ಅಂತ ಎಲ್ರಿಗೂ ಗೊತ್ತು. ಫ್ಯಾಮಿಲಿ ಇದ್ದರೆ ಎಂಜಾಯ್ಮೆಂಟ್ ಕಮ್ಮಿನೇ, ಬಟ್ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡೋ ಮಜಾನೇ ಬೇರೆ ಗೈಸ್. ನೋಡಿ ಇಲ್ಲಿ ಒಂದು ಗ್ರೂಪೇ ಬಂದಿದೆ, ಎಷ್ಟು ಎಂಜಾಯ್ ಮಾಡಿಬಿಟ್ಟು ಹೋದ್ರು. ನಂಗೆ ಬೇಜಾರಾಗ್ತಾಯಿತ್ತು, ಅಯ್ಯೋ ನಾವೇನು ಮಾಡೋಕ್ಕಾಗ್ತಾಯಿಲ್ಲ, ಬರೋದು ವ್ಯೂ ನೋಡೋದು, ಸ್ವಲ್ಪ ಕುತ್ಕೊಳ್ಳೋದು, ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು ಅಂತ. ಬಟ್ ಜನ ಇದ್ದರೆ ಏನೇನೋ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಬಂದ. ಓಕೆ, ನನ್ನ ಮುಂದಿನ ಒಂದು ಪಯಣ ಯಾವ ಕಡೆ ಅಂತ ನನ್ನ ಗಾಡಿ ಹತ್ರ ಹೋದ್ಮೇಲೆ ಡಿಸ್ಕಸ್ ಮಾಡಿ ಅಪ್ಡೇಟ್. ಏನು ಗೊತ್ತಾ, ಒಂದು ಸ್ವಲ್ಪ ದೂರ ಬಂದರೆ ಲೈಕ್ ನಾರ್ಮಲ್ ಆಗಿದೆ ವೆದರು, ಒಂಚೂರು ಮಳೆ ಇಲ್ಲ, ಏನೂ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಕಿಲೋಮೀಟರ್ಸ್ ಬಂದರೆ ಫುಲ್ಲು ಮಳೆ. ಅಂದರೆ ಇದು ಮಳೆ ಅಲ್ಲ, ಸ್ನೋ ಎಲ್ಲ ಕವರ್ ಆಗಿದೆ, ಮತ್ತು ಚಿಕ್ಕದಾಗಿ ಹನಿ ಬೀಳ್ತಿದೆ ಅಷ್ಟೇ. ಮೈಗೆ ಹೋಗ್ಬಿಡುತ್ತೆ ಅಲ್ಲ ನೀರು ಬಿದ್ದರೆ. ಸ್ವಲ್ಪ ಹೆಂಗಿದೆ ಗೊತ್ತೆ ವೆದರು. ಇವಾಗ ನಾನು ಹೋಗ್ತಾ ಇರೋದು ಆಲ್ಮೋಸ್ಟ್ 2 o'clock ಆಗಿದೆ. ನಾನು ಇವಾಗ ಹೋಗ್ತಾ ಇರೋ ರೋಡಲ್ಲಿ ಮಧ್ಯಾಹ್ನ 2 o'clock. ಮಧ್ಯಾಹ್ನ 2 o'clock ಆಗಿದೆ. ಹೆಂಗಿದೆ ಅಂದರೆ ವೆದರು ಗೊತ್ತು ನಿಮ್ಗೆ, ಹೇಳೋದಕ್ಕಾಗಲ್ಲ, ನೀವೇ ನೋಡಿ. ಇವಾಗ ಹಿಂಗಿದೆ ವೆದರು. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಬೇರೆ ಥರನೇ ಇರುತ್ತೆ. ಎಂತ ಗೊತ್ತಾ ಮಾರಾಯರೆ, ನನ್ನ ಅಜ್ಜಿ ಹೇಳಿದ್ಲು ಆ ಊರಲ್ಲಿ ನನಗೋಸ್ಕರ ಎಲೆ ಸಿಗುತ್ತೆ ಅಂತ. ಅದಕ್ಕೆ ಮಾರಾಯರೆ ಇಲ್ಲಿ ಬಂದು ಎಲೆ ಕೀಳ್ತಾ ಇದ್ದೀನಿ. ಸಾಕ, ಏನು ಎಲೆ ಅಂತ ಗೊತ್ತಿಲ್ಲ ಮಾರಾಯರೆ. ವೀಳ್ಯದೆಲೆ ಫೀಲೇ ಬರ್ತಾ ಇಲ್ಲ. ಒಳಗಡೆ ಹೋಗ್ಬೇಡ ಅಂತೆ. ಹೋಗಲ್ಲ. ಸಾಕು ಮಾರಾಯರೆ, ಪಾಪ ಅವರಿಗೆ ಬಿಸ್ನೆಸ್ ಲಾಸ್ ಮಾಡೋದು ಬೇಡ ಅಲ್ಲವಾ. ಬಾಯ್ ಮಾರಾಯರೆ.